ಹಲೋ, ನಮಸ್ತೆ. ಈ ಏನು ಈ ರಾಘವೇಂದ್ರ ಹೆಗಡೆ ಅವರು ಈ ಫಾಲ್ಸ್ ಅಲಿಗೇಷನ್ ಮಾಡಿದ್ದಾರೆ ನಮ್ಮ ಮೇಲೆ. ಸೊ ಇದು ಆಕ್ಚುಲಿ ಅಟ್ಟರ್ ನಾನ್ಸೆನ್ಸ್. ಇದು ಏನಕ್ಕೆ ಅಂದ್ರೆ ಇವರು ಏನು 2018ರಲ್ಲಿ ನಮ್ಮನ್ನ ಬಂದು ಭೇಟಿ ಮಾಡಿರ್ತಾರೆ, ಅಡ್ವಾನ್ಸ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಾವು ಇವ್ರ ಕೈಗೆ ಸಿಗ್ತಾ ಇರಲ್ಲ ಅಂತ ಅಲ್ಲಿ ಇಲ್ಲಿ ಏನ್ ಇವ್ರ ನ್ಯೂಸ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಅದು. ಯಾಕಂದ್ರೆ 2018ರಲ್ಲಿ ಇವ್ರು ಬಂದು ಮಾತುಕತೆ ಮಾಡ್ಕೊಂಡು ಹೋದಾಗ ಒಂದು ಸೋಲ್ಜರ್ ಸಬ್ಜೆಕ್ಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿರ್ತಾರೆ 3,15,00,000. ಅದರಲ್ಲಿ ನಂದಿನಿ ಎಂಟರ್ಟೈನ್ಮೆಂಟ್ ಇಂದ 20 ಲಕ್ಷ ಬಂದಿರುತ್ತೆ ಈ 3,15,00,000ದಲ್ಲಿ. ಈ 20 ಲಕ್ಷ ಬಂದು ವಾಪಸ್ ಹೋಗಿರತ್ತೆ. ಏನೋ ಇವ್ರದ್ದು ಆಮೇಲೆ ನಂದಿನಿ ಎಂಟರ್ಟೈನ್ಮೆಂಟ್ ಅವ್ರದ್ದೇನೋ ಇಶ್ಯೂ ಆದಾಗ ಈ 20 ಲಕ್ಷ ಬಂದ್ಬಿಟ್ಟು ತಿರ್ಗಾ ವಾಪಸ್ ಹೋಗಿರುತ್ತೆ. 2,90,00,000 ನಾವು ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ನಾವು ಅಡ್ವಾನ್ಸ್ ನ ರಿಸೀವ್ ಮಾಡಿರ್ತೀವಿ. ಅದಕ್ಕೆ ನಾವು ಅವ್ರಿಗೆ ಒಂದು ಪ್ರಾಜೆಕ್ಟ್ ನ ಮಾಡ್ಕೊಡ್ಬೇಕಾಗತ್ತೆ. ಅದು ಸೋಲ್ಜರ್ ಸಬ್ಜೆಕ್ಟ್ ಅಂತ ಹೇಳಿರ್ತಾರೆ. ಕತೆ ರೆಡಿ ಮಾಡ್ಕೊಂಡು ಬಂದು ಸಿಗ್ತೀನಿ, ಒಂದು 3 months ಅಲ್ಲಿ ಬಂದು ಸಿಗ್ತೀನಿ ಅಂತ ಹೇಳಿರ್ತಾರೆ. ಎವ್ರಿ 3 months ನಾವು ಫೋನ್ ಮಾಡಿದಾಗ, ಹೀರೋ ಸರ್ ಟೀಮ್ ಕಡೆಯಿಂದ ಫೋನ್ ಮಾಡಿ ಮಾತುಕತೆ ಮಾಡಿದಾಗ ರೆಡಿ ಆಗ್ತಾ ಇದೆ, ನಾನು ಮುಂಬೈಲಿ ಅದೇ ಯಾವುದೋ ಒಂದು ಶನಿ ಅಂತ ಯಾವುದೋ ಸೀರಿಯಲ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಸ್ವಲ್ಪ ಬಿಸಿ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಕಳಿಸ್ತೀನಿ ಅಂತ ಹೇಳಿ 3 years 4 years 5 years ಆತರ ಡ್ರ್ಯಾಗ್ ಮಾಡ್ಕೊಂಡು ಫಸ್ಟ್ ಹಾಫ್ ನ ಒಂದು 4.5 ವರ್ಷ ಆದ್ಮೇಲೆ ಅವರು ಫಸ್ಟ್ ಹಾಫ್ ನ ಕಳಿಸ್ಕೊಡ್ತಾರೆ ಮೇಲಲ್ಲಿ. ಅದನ್ನು ಅಕ್ಯುರೇಟ್ ಆಗಿ ಇರಲ್ಲ, ಅದರಲ್ಲೂ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳ್ತಾರೆ. ಸೆಕೆಂಡ್ ಹಾಫ್ ನಾವು ಎಷ್ಟು ಫಾಲೋ ಅಪ್ ಮಾಡಿದ್ರು ಬರಲ್ಲ. ಆಮೇಲೆ ಇವ್ರ ಜೊತೆ ನಮ್ ಸಂಬಂಧ ಏನು ಮಧ್ಯದಲ್ಲಿ ನಿಂತಿಲ್ಲ, ಇವ್ರ ಜೊತೆ ನಾವು ಮಾತುಕತೆ ಮಾಡಲ್ಲ ಅಂತ ಅಲ್ಲ. ಎವ್ರಿ 3 months ಒನ್ಸ್ 2 months ಒನ್ಸ್ ಇವ್ರಿಗೊಬ್ಬ ಹುಡುಗ ಕೋಆರ್ಡಿನೇಟರ್ ಇರ್ತಾನೆ, ಕುಮಾರ್ ಅಂತ. ಅವ್ನ ನಮ್ಮ ಹತ್ರ ಮಾತಾಡಿ ಎಲ್ಲಿದ್ದಾರೆ ಹೀರೋ ಸರ್, ಮೀಟ್ ಮಾಡ್ಬೇಕು ಅಂದಾಗ ಪ್ರತಿ ಸತಿ ಶೂಟಿಂಗ್ ಸ್ಪಾಟ್ ಬರ್ತಾರೆ, ಮನೆಗ್ ಬರ್ತಾರೆ. ಕತೆ ಬಗ್ಗೆ ಡಿಸ್ಕಸ್ ಮಾಡಿದಾಗ, ಇಲ್ಲ ಸರ್ ಸ್ವಲ್ಪ ಬಿಸಿ ಇದ್ದೀನಿ ಮುಂಬೈಯಲ್ಲಿ, ಬೇರೆ ಬೇರೆ ಸೀರಿಯಲ್ಸ್ ಎಲ್ಲ ಒಪ್ಕೊಂಡಿದ್ದೀನಿ, ಅದು ಇದು ಮಾಡ್ತಾ ಇದ್ದೀನಿ, ಸ್ವಲ್ಪ ಬಿಸಿ ಇದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಬಂದು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ, ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದ್ಸತಿ ಬರ್ತಾರೆ, ಬಂದು ಹೇಳ್ತಾರೆ, ಸರ್ ಇದು ಸೋಲ್ಜರ್ ಸಬ್ಜೆಕ್ಟ್ ಮಾಡೋದಕ್ಕಾಗಲ್ಲ, ಬಜೆಟ್ ತುಂಬಾ ಜಾಸ್ತಿ ಇದೆ, ಆಮೇಲೆ ಮಾಡೋದಾದ್ರೂ ನಾವು ಕನ್ನಡದಲ್ಲಿ ಮಾಡೋದು ಬೇಡ, ಯಾಕಂದ್ರೆ ಕನ್ನಡದಲ್ಲಿ ಮಾಡಿದ್ರೆ ಸ್ಯಾಟಲೈಟು ಡಿಜಿಟಲ್ ಯಾವ್ದು ಬಿಸ್ನೆಸ್ ಆಗ್ತಾ ಇಲ್ಲ, ನಾನು ಅದಕ್ಕೆ ಆಫೀಸ್ನು ಮುಂಬೈಯಲ್ಲಿ ಮಾಡ್ಕೊಂಡು ನಾನು ಕೂತಿದ್ದೀನಿ, ಅಲ್ಲಿಂದಾನೇ ನಾವು ಮಾಡಿದ್ರೆ ಹಿಂದಿ ಸ್ಟ್ರೈಟ್ ಮಾಡೋಣ, ಇಲ್ಲ ತೆಲುಗುಲ್ ಮಾಡ್ಬಿಡೋಣ, ಅಲ್ಲಿ ಆದ್ಮೇಲೆ ಬೇಕಾದ್ರೆ ಕನ್ನಡಕ್ಕೆ ಡಬ್ ಮಾಡ್ಕೊಳ್ಳೋಣ ಅಂತಾರೆ. ಹೀರೋ ಸರ್ ಒಪ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಾರೆ, ಹೆಂಗದು ಸಡನ್ ಆಗಿ ನೀವು ಕನ್ನಡದಲ್ಲಿ ಮಾಡ್ತೀನಿ ನೋಡಿ ಬೇರೆ ಭಾಷೆ ಅಂದ್ರೆ ಹಂಗಾಗಲ್ಲ. ಸಬ್ಜೆಕ್ಟ್ ಚೆನ್ನಾಗಿದೆ, ಸಬ್ಜೆಕ್ಟ್ ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲಾರನ್ನೂ ಪ್ರಾಜೆಕ್ಟ್ ನ ಓಕೆ ಮಾಡ್ತಾರೆ, ವ್ಯಾಪಾರ ಆಗತ್ತೆ, ಕಾನ್ಫಿಡೆನ್ಸ್ ಅಲ್ಲಿ ಮಾಡೋಣ ಬನ್ನಿ ಅಂದಾಗ, ಇಲ್ಲ ಸರ್ ಅದು ಬಜೆಟ್ ಜಾಸ್ತಿ ಆಗುತ್ತೆ, ನಾನು ಹೇಳೋದ್ ಕೇಳಿ ಅಂತಾರೆ. ಆ ಟೈಮಲ್ಲಿ ನಾವು ಮಧ್ಯದಲ್ಲಿ ಅವ್ರಿಗೆ ಹೇಳ್ತೀವಿ, ಓಕೆ ನಿಮ್ಗೆ ಈ ಸಬ್ಜೆಕ್ಟ್ ನೀವು ಮಾಡಕ್ ಆಗಲ್ಲ ಅಂತ ಇಷ್ಟು ವರ್ಷ ತಗೊಂತ ಏನ್ ಮಾಡ್ಬೇಕಂತ ಇದ್ರೆ, ಸರ್ ನಿಮ್ಮ ಹತ್ರನೇ ಯಾರಾದ್ರೂ ಡೈರೆಕ್ಟರ್ಸ್ ಇಲ್ಲ ರೈಟರ್ಸ್ ಇದ್ರೆ ಹೇಳಿ ಅಂದಾಗ, ನಾವು ಇಲ್ಲ ನಮ್ಮ ಹತ್ರ ಒಬ್ರು ರೈಟರ್ ಇದ್ದಾರೆ ಅಂತ ನಾವು ಒಬ್ರು ರೈಟರ್ನು ಅವ್ರು ಕೊಟ್ಟಿರ್ತೀವಿ. ಅವ್ರನ್ನ ಕರೆಸ್ಕೊಂಡೆಲ್ಲ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಹಂಗಿದೆ ಸರ್, ಹಿಂಗಿದೆ ಸರ್, ನೋಡಿ ಸರ್ ನಾವು ತೆಲುಗುಲ್ ಮಾಡ್ಬಿಡೋಣ ಸರ್ ಅಂತ ಅವಾಗ್ಲೂ ಇನ್ಸಿಸ್ಟ್ ಮಾಡ್ತಾನೆ ಬರ್ತಾರೆ. ನಾವು ಒಪ್ಕೊಳಕ್ ಹೋಗಲ್ಲ. ಅದು ಮಾತುಕತೆಲೇ ಇರುತ್ತೆ, ಡಿಸ್ಕಷನ್ ಅಲ್ಲೇ ಇರ್ತಾರೆ, ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಒನ್ ಫೋನ್ ಕಾಲ್ ಅವೇ, ನಾವು ಮಾಡಿದಾಗ ಅವರು ತೆಗಿತಾರೆ, ಅವ್ರು ಮಾಡಿದಾಗ ನಾವು ತೆಗಿತಾ ಇರ್ತೀವಿ, ಎಲ್ಲ ಅದೇ ತರಾನೇ ಇರುತ್ತೆ. ಜೂನ್ 28ನೇ ತಾರೀಕು ಅವ್ರು ಏನ್ ಮಾಡ್ತಾರೆ, ಬಂದು ನಮ್ಮನ್ನ ಭೇಟಿ ಆಗ್ತಾರೆ. ಸೌತ್ ಎಂಡ್ ಸರ್ಕಲ್ ಲಾ ಮಾರ್ವಲ ಹೋಟ್ಲಲ್ಲಿ ಅವ್ರು ನಮ್ಮನ್ನ ಬಂದು ಭೇಟಿ ಮಾಡ್ತಾರೆ. ಭೇಟಿ ಮಾಡ್ಬಿಟ್ಟು ಹೇಳ್ತಾರೆ, ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಮಾಡಿದ್ರೆ ಇದನ್ನ ತೆಲುಗು ಸ್ಟ್ರೈಟ್ ಮಾಡೋಣ ಇವಾಗ ಈ ಕತೆನ ಇಟ್ಕೊಂಡು, ನಾವು ಕನ್ನಡದಲ್ಲಿ ಮಾಡೋದ್ ಬೇಡ ಅನ್ನೋದನ್ನ ಹೇಳ್ತಾರೆ. ನಾವ್ ಹೇಳ್ತೀವಿ, ಏನಕ್ಕೆ ಕನ್ನಡದಲ್ಲಿ ಮಾಡೋದ್ ಬೇಡ ಅಂದ್ರೆ ಅದ್ರದ್ದು ಆರ್ಗ್ಯುಮೆಂಟ್ ಅಲ್ಲಿ ಇರ್ತಾರೆ. ಹೀರೋ ಸರ್ ಒಪ್ಕೊಳ್ಳಲ್ಲ, ಇಲ್ಲ ನಾವು ಕನ್ನಡದಲ್ಲೇ ಮಾಡ್ತಾ ಇದೀವಿ ಅಂದಾಗ ಇವ್ರು ಆಯ್ತು ಸರ್, ಓಕೆ ಸರ್ ಅಂತೆಲ್ಲ ಹೇಳಿ, ಆಮೇಲೆ ಸರ್ ಅದೇ ಅಕ್ಟೋಬರ್ ಇಂದ ಡೇಟ್ಸ್ ಬೇಕು ಸರ್ ಅಂತ ಹೇಳ್ತಾರೆ ನಮ್ಗೆ. ನಾವು ಆಯ್ತು ಅವ್ರಿಗೆ ಡೇಟ್ಸ್ ಅಕ್ಟೋಬರ್ ಇಂದ ಅಕಾಮಡೇಟ್ ಮಾಡೋಣ ಅಂತ ನಾವು ರೆಡಿ ಇರ್ತೀವಿ. ಅಲ್ಲಿಂದ ಓಕೆ ಸರ್ ಅಂತೆಲ್ಲ ಮಾತಾಡ್ಕೊಂಡು ಹೊರಟು ಜುಲೈ 10ನೇ ತಾರೀಕು ನಮ್ಗೊಂದು ನೋಟಿಸ್ ಕಳಿಸ್ತಾರೆ, ಒಂದು ಫಾಲ್ಸ್ ಅಲಿಗೇಷನ್ ಮಾಡಿ, ನಾವೇನೋ ಅವ್ರು ನಮ್ಗೆ ದುಡ್ಡು ಕೊಟ್ಟಿದ್ದಾರೆ, ನಾವು ಕೊಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಏನೋ ಕಳ್ಸಿರ್ತಾರೆ. ನಾವ್ ಯಾವತ್ತೂ ಇಲ್ಲಿವರೆಗೂ ಅವ್ರಿಗೆ ನಾವು ಮಾಡಲ್ಲ ಅಂತ ನಾವು ಹೇಳೇ ಇಲ್ಲ, ನಾವು ದುಡ್ಡು ಕೊಡಲ್ಲ ಅಂತಾನು ನಾವು ಹೇಳಿಲ್ಲ, ನಾವು ಮಾಡ್ತೀವಿ ಅಂತಾನೆ ಹೇಳಿದೀವಿ. ಆದ್ರೆ ಒಂದು ಫಾಲ್ಸ್ ಅಲಿಗೇಷನ್ ನ ಮಾಡಿದ್ದಾರೆ. ನಾವು ಪೊಗರು ಆದ್ಮೇಲೂ ನಾವು ಅವ್ರನ್ನ ಕೇಳಿರ್ತೀವಿ, ರೆಡಿನಾ ಅಂದ್ರೆ ಇನ್ನೂ ರೆಡಿ ಇರಲ್ಲ ಅವರು. ಮಾರ್ಟಿನ್ ಆದ್ಮೇಲೆ ಓಕೆ ರೆಡಿನಾ ಅಂತ ಕೇಳಿರ್ತೀವಿ. ಅವಾಗ ಬಂದು ಅವ್ರು ಏನ್ ಹೇಳ್ತಾರೆ, ಹ್ಞೂ ಸರ್ ರೆಡಿ ಮಾಡೋಣ, ಅದೇ ನಾನು KP ಶ್ರೀಕಾಂತ್ ಅವ್ರ ಹತ್ರ ಮಾತಾಡಿದ್ದೀನಿ, ನಾನು ಉದಯ್ ಮೆಹ್ತಾ ಅವ್ರ ಹತ್ರ ಮಾತಾಡಿದ್ದೀನಿ, ಅದೇ ಕೊಲಾಬಲ್ ನಾವು ಮಾಡ್ಬಿಡೋಣ ಅಂತ ಆ ಮಾತುಕತೆಗೆ ಬರ್ತಾರೆ. ಚೇಂಬರ್ಗೆಲ್ಲ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಅದಾದ್ಮೇಲೆ ನಾವು ಅವಾಗ್ಲೂ ಓಕೆ ಅಂತ ಹೇಳಿದಾಗ, ಇಲ್ಲ ಬಜೆಟ್ ಅಲ್ಲಿ ಮಾಡಕ್ಕಾಗಲ್ಲ, ಪ್ರೊಡ್ಯೂಸರ್ ಹೇಳೋ ಇದ್ರಲ್ಲಿ ಅಂತ ನಮ್ಮ ಹತ್ರ ಒಂದ್ ಹೇಳ್ತಾರೆ, ಪ್ರೊಡ್ಯೂಸರ್ಗಳ ಹತ್ರ ಒಂದ್ ಹೇಳಿ ಅವಾಗ್ಲೂ ಹಿಂದೆ ಹೋಗ್ತಾರೆ, ಮಾಡಲ್ಲ. ಅದಾದ್ಮೇಲೆ ತಿರ್ಗಾ ಇದ್ಯಾವುದೋ ಹೊಸ ಕತೆಗೆ ಬಂದ್ ಮಾಡ್ತೀನಿ, ತೆಲುಗುಲ್ ಮಾಡೋಣ ಅದು ಇದು ಅಂತೆಲ್ಲ ಹೇಳ್ತಾರೆ. ಇಲ್ಲಿಂದ ರಿಟರ್ನ್ ಹೋಗಿ ಜುಲೈ 10ನೇ ತಾರೀಕು ಅವ್ರು ನಮಗೆ ನೋಟಿಸ್ ಕಳಿಸ್ತಾರೆ. ನಾವು ಅದಕ್ಕೆ ರಿಪ್ಲೈ ಮಾಡಿದೀವಿ. ಆಮೇಲೆ ಅವರು ನಮ್ಗೆ ನೋಟಿಸ್ ಕಳಿಸಿದ ತಕ್ಷಣ ನಾವು ಒಂದು 100 ಕಾಲ್ ಮಾಡಿರ್ತೀವಿ ಅವ್ರಿಗೆ, ಒಂದು 20 ಸತಿ ಫೋನ್ ಮಾಡಿರ್ತೀರಿ. ಹೀರೋ ಸರ್ ಮಾಡಿರ್ತಾರೆ, ನಾವು ಮಾಡಿರ್ತೀವಿ, ಯಾರು ಮಾಡಿದ್ರು ಫೋನಿಗೆ ರೆಸ್ಪಾಂಡ್ ಮಾಡಲ್ಲ. ಅವ್ರ ಹುಡುಗ ಯಾರು ಕುಮಾರ್ ಅಂತ ಅಲ್ಲಿ ಕೋಆರ್ಡಿನೇಟರ್ ಒಬ್ಬ ಇರ್ತಾನೆ, ಅವನಿಗೆ ನಾವೇನ್ ಫೋನ್ ಮಾಡಿ ಕೇಳ್ತೀವಿ, ಅಯ್ಯೋ ನನ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ನಾಲೆಜೇ ಇಲ್ಲ, ನಾನ್ ಫೋನ್ ಮಾಡಿದ್ರು ತೆಗಿತಾ ಇಲ್ಲ ಅಂತ ಹೇಳ್ತಾರೆ. ನಾನ್ ಫೋನ್ ಮಾಡಿದಾಗ 10 ಮೆಸೇಜ್ ಮಾಡಿದ್ದಾರೆ,
ನಾನು ಇದರಲ್ಲಿ ಇದ್ದೀನಿ, ಸೋನಿ ಅವ್ರ ಜೊತೆ ಮೀಟಿಂಗ್ ಅಲ್ಲಿ ಇದ್ದೀನಿ, ಮಾಡ್ತೀನಿ ಅಂತ ಬೇಕಂತಾನೆ ಕಾಲ್ಸ್ ನ ಅವಾಯ್ಡ್ ಮಾಡ್ತಾರೆ. ಅವತ್ತಿಂದ ಇಲ್ಲಿವರೆಗೂ ಅವ್ರು ನಾವು ಡೈರೆಕ್ಟ್ ಆಗಿ ಬಂದು ಕುತ್ಕೊಳ್ಳಿ ಮಾತಾಡಿ ಅಂದ್ರು ಅವ್ರು ಬರ್ತಾ ಇಲ್ಲ, ಫೋನ್ ಕಾಲ್ಗೂ ಸಿಗ್ತಾ ಇಲ್ಲ. ಆದ್ರೆ ಇದು ನಮ್ಗೆ ಕ್ಲಿಯರ್ಲಿ ಗೊತ್ತಾಗತ್ತೆ, ಇದೊಂದು ಪಕ್ಕಾ ಫಾಲ್ಸ್ ಅಲಿಗೇಷನ್ ಮಾಡಿರೋದು, ಬೇಕಂತಾನೆ ಇದು ಫಾಲ್ಸ್ ಅಲಿಗೇಷನ್ ಮಾಡಿರೋದು. ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಕುತ್ಕೊಂಡು ಮಾತಾಡಿದ್ರೆ ಬಗೆಹರಿಯುವಂತ ವಿಷಯನ ತಗೊಂಡೋಗಿ ಕೋರ್ಟ್ಗೆ ಹಾಕೊಂಡು ಅವ್ರನ್ನೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಇದು ಅವ್ರು ಏನ್ ಕೋರ್ಟ್ ಕಡೆಯಿಂದ ನಮ್ಗೆ ಅಲ್ಲಿ ಅಡ್ವೊಕೇಟ್ ಕೌನ್ಸಿಲ್ ಇಂದ ಏನ್ ನೋಟಿಸ್ ಕಳಿಸಿರೋ ಅದಕ್ಕೂ ನಾವು ನಮ್ಮ ಅಡ್ವೊಕೇಟ್ಸ್ ಟೀಮ್ ಇಂದ ನಾವು ಅವ್ರಿಗೆ ರಿಪ್ಲೈ ಮಾಡಿದೀವಿ. ಸೊ ಇದೇನೇ ಇದ್ರು ನ್ಯಾಯ ಎಲ್ಲ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗತ್ತೆ. ಏನಾದ್ರೂ ನಿಮ್ಗೆ ಫರ್ದರ್ ಏನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನಾನು 1 ಫೋನ್ ಕಾಲ್ ಅವೇ, ಯಾರು ಬೇಕಾದ್ರೂ ನನ್ಗೆ ಕಾಲ್ ಮಾಡಿ.